ಒಬ್ರು ಇರ್ತಾರೆ, ಅವರಿಗೆ ಒಂದು ಕೃಷಿ ಇಲಾಖೆಯ ವಿಚಾರಗಳನ್ನು ಅವರಿಗೆ ವಹಿಸೋದು. ವಿದ್ಯುತ್ ಇಲಾಖೆಯಲ್ಲಿ ಎಕ್ಸ್ಪರ್ಟ್ ಇರೋರು ಇರ್ತಾರೆ, ಅವರಿಗೆ ಒಂದು ವಿದ್ಯುತ್ ಇಲಾಖೆಯನ್ನು ವಹಿಸೋದು. ಅವ್ರು ಏನು ಮಾಡೋದು, ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ರೈತರಿಗೆ ಮುಗಿಸ್ತಕ್ಕಂಥದ್ದು, ಅಲ್ಲಿಗೆ ರೈತರನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದು, ಒಂದು ತೀಶಿರೋ ಮತ್ತೊಂದು ಏನೋ ಒಂದು ಅವನು ವಿದ್ಯುತ್ ಅವ್ರಿಗೆ ಗೊತ್ತು, ಎಲ್ಲ ವಿಷಯ ಗೊತ್ತಿರ್ತದೆ, ಅವನು ವಿದ್ಯುತ್ ಇಲಾಖೆಯನ್ನು ನಿರ್ವಹಿಸ್ತಾನೆ. ಹೀಗೆ ಅವ್ರಿಗೆ ಒಬ್ಬೊಬ್ಬನಿಗೆ ಒಂದು ನಾವು ಜವಾಬ್ದಾರಿಯನ್ನು ಕೊಟ್ಟಾಗ ಆ ಜವಾಬ್ದಾರಿಯನ್ನು ನಮಗೆ ನಿಭಾಯಿಸುವಾಗ ಅವನಿಗೆ ನಾವು ಸಂಘದಲ್ಲಿ ನಾವು ಒಬ್ಬ ವ್ಯಕ್ತಿ, ಇಲ್ಲಿ ಅಧ್ಯಕ್ಷ ಅಲ್ಲ, ಉಪಾಧ್ಯಕ್ಷ ಅವನಿಗೆ ಮಾತ್ರ ಜವಾಬ್ದಾರಿ ಇದೆ ಅಂತ ಅಲ್ಲ, ನಾನೊಬ್ಬ ಸದಸ್ಯ ಆದಮೇಲೆ ಅಧ್ಯಕ್ಷನಿಗೆ ಇರುವಷ್ಟು ಜವಾಬ್ದಾರಿ, ಒಂದು ಶಕ್ತಿ ನನಗೂ ಕೂಡ ಇದೆ ಅಂತ ತಿಳ್ಕೊಂಡು ನಾವೆಲ್ಲ ಮುಂದೆ ಒಂದು ಒಳ್ಳೆಯ ಸಂಘವನ್ನು ರಾಜ್ಯ ಮಟ್ಟದಲ್ಲಿ ಸಮರ್ಥವಾಗಿ ನಡೆಸಿಕೊಂಡು ರೀತಿಯಲ್ಲಿ ಹೋರಾಟ. ಆಮೇಲೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನ ಚರ್ಚೆ ಮಾಡಿದ್ರೆ ಬಹಳ ವಿಷಯಗಳು ಬಗೆಹರಿಯುತ್ತೆ, ಅದು ಕ್ರಿಟಿಕಲ್ ಆಗೋದಿಲ್ಲ, ಕ್ಲಿಷ್ಟಕರ ಆಗೋದಿಲ್ಲ. ಈ ರೀತಿ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ಈಗ ನಾವೇನು ಮಾಡ್ಬೇಕಪ್ಪ, ಮುಂದೆ ನಮ್ಮ ಹೆಜ್ಜೆ ಯಾವುದು ಅಂತ ಹೇಳಿದ್ರೆ, ಇಲ್ಲಿ ನಾವು ನಮ್ಮ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಶಕ್ತಿ ಅಂತಕ್ಕಂಥ ಒಂದು ಹೆಸರು. ರೈತರಿಗೆ ಈಗ ನಮಗೆ ಶಕ್ತಿ ಇಲ್ಲ. ನಮ್ಮ ಶಕ್ತಿಯನ್ನೆಲ್ಲ ಈ ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲ ನಮ್ಮನ್ನು ಕುಗ್ಗಿಸುತ್ತಿದೆ. ಸಾಮಾಜಿಕವಾಗಿ ತಗೊಂಡು ಬರ್ತಾ ಇತ್ತು, ಬರೀ 500 ರೂಪಾಯಿ 300 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ವಿ. ಅವನು ಬಂದ, ಅವ್ನು ಕಾಟ ಹಾಕೊಂಡು, ಒಂದು ಕನ್ನಡಕ ಹಾಕೊಂಡು, ಒಂದು ಗೋಪಿ ಹಾಕೊಂಡು ಬಂದ ಅಂತಂದ್ರೆ ಅವನಿಗೆ ಏನು ಕೊಡ್ತಾರೆ, ಇವತ್ತು ರೈತ ಮಕ್ಕಳಿಗೆ ಏನು ಕೊಡ್ತಾರೆ. ಆಲೋಚನೆ ಮಾಡಿದ್ವಿ ಎಲ್ಲ. ಇದು ಸಾಮಾಜಿಕ ಸಮಸ್ಯೆ, ವೈಯಕ್ತಿಕವಾಗಿ ಎಲ್ಲರಿಗೂ ಇರ್ತದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರಿಗೆ ನಾವು ಹೇಗೆ ಶಕ್ತಿಯನ್ನು ತುಂಬಬೇಕು, ನಮಗೆ ನಾವು ಬೆಳೆದಂಥ ಬೆಳೆಗೆ ಏನಾಗಿದೆಯಪ್ಪ ಇವತ್ತು ಅಂತ ಹೇಳಿದ್ರೆ, ಈಗ ನೋಡಿ, ಒಂದು ಪಿನ್ನು ನಾವು ಹೆಂಗಸರು ಶಾಲೆಗೆ ಹಾಕ್ತಕ್ಕಂಥ ಪಿನ್ನು, ನಾವು ಬಳಸ್ತಿರೋ ಟೂತ್ ಪೇಸ್ಟ್, ನಾವು ಬಳಸ್ತಿರೋ ಬ್ರಷ್, ಪ್ರತಿಯೊಂದನ್ನು ಲೆಕ್ಕ ಹಾಕಿ ಸಣ್ಣ ಸಣ್ಣ ವಿಷಯಗಳು, ಇದಕ್ಕೆಲ್ಲ ನಾವು GST ತೆರಿಗೆಯನ್ನು ಕಟ್ತಾ ಇದ್ವಿ. ಅದನ್ನು ನಾವು ಬೆಳೀತಕ್ಕಂಥ ಯಾವುದಾದ್ರೂ ಬೆಲೆಗೆ ನಾವು ತೆರಿಗೆಯನ್ನು ಫಿಕ್ಸ್ ಮಾಡಿದ್ದೀರಾ, ನಾವು ರೇಟ್ ಫಿಕ್ಸ್ ಮಾಡಿದ್ದೀರಾ, ನಮಗೆ ವೈಜ್ಞಾನಿಕವಾಗಿ ನಮಗೆ ಬೆಲೆ ಸಿಗ್ತಾ ಇದೆಯಾ? ಈ ವೈಜ್ಞಾನಿಕ ಬೆಲೆ ಇಲ್ಲೇ ಇದ್ರು ನಾವು ಬೆಳೆದಂಥ ಉತ್ಪನ್ನಗಳನ್ನು ತಗೊಂಡೋಗಿ ಮಾರ್ಕೆಟಲ್ಲಿ ಮಾರುವ ಮಧ್ಯವರ್ತಿಗಳ ಹಾವಳಿ. ಇದೇ ರೀತಿ ನೋಡಿ, ನಿಮ್ಗೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇವೆ. ಈಗ ಒಂದು 6 ತಿಂಗಳು 3 ತಿಂಗಳು ನಫೆಟ್ ವ್ಯವಹಾರ ನಡೀತಿದೆ. ಈ ನಫೆಟ್ ವ್ಯವಹಾರದಲ್ಲಿ ಎಷ್ಟು ಅವ್ಯವಹಾರ ನಡೆದಿದೆ ಅಂತ ನಿಮಗೆ ಗೊತ್ತಾ? ಚೀಲ ಒಲೆಯವನು, ಚೀಲ ತುಂಬವನು 1000 ರೂಪಾಯಿ ದುಡ್ಡು ಮಾಡಿದ್ದಾನೆ. ಇವನು ಬೆಳೆದು ತಗೊಂಡೋಗಿ ಮಾರ್ದವನು ಏನು ಸಿಗ್ತದೆ ವಾಪಸ್ ಮನೆಗೆ ಬಂದಿದ್ದಾನೆ. ಕೇಳಿ ಇವರು ನಾವು ಎಷ್ಟು ದಿವಸ ಮಾರ್ಕೆಟಲ್ಲಿ ನಾವು ಕುಳಿತಿದ್ದೀವಿ, ಸಂಪಾದನೆ ಮಾಡಿದ್ರಿ. ಚೀಲ ಒಲೆಯವನು, ಚೀಲ ತುಂಬವನು, ಎಲ್ಲ ಸ್ಕ್ಯಾಮ್. ಆಯ್ತು, ಮುಗಿಸ್ಬಿಡ್ತೀವಿ. ಇಷ್ಟೆಲ್ಲ ಇರುವಾಗ ಇವೆಲ್ಲ ನಮ್ಮ ಕಣ್ಣು ಮುಂದೆ ನಡೀತಕ್ಕಂಥ ವಿಷಯ, ಇವುಗಳನ್ನು ನಾವು ನೆಗ್ಲೆಕ್ಟ್ ಮಾಡ್ತೇವೆ. ಯಾಕೆ ನೆಗ್ಲೆಕ್ಟ್ ಮಾಡೋದು? ಇದೇ ಒಂದು ಎಫೆಕ್ಟ್ ಬಂತು. ಒಂದು 25 ಜನ 50 ಜನ ರೈತರು ಮುಂದೆ ನಿಂತ್ಕೊಂಡು, ಸರಿಯಾಗಿ ಅವಸರ ಮಗನೇ, ನಾವು ಕಷ್ಟಪಟ್ಟು ಬೆಳೆದಿರೋ 6 ತಿಂಗಳು ನೀವು ಬಂದು 3 ಗಂಟೆಯಲ್ಲಿ ನೀವು ದುಡ್ಡು ಮಾಡ್ಕೊಂಡು ಹೋಗ್ತೀಯಾ? ನಾವು 6 ತಿಂಗಳು ನಾವು ಬೆಳೆದಿದ್ದೇವೆ, ಕರೆಕ್ಟಾಗಿ ನೀವು ತೂಕ ಮಾಡಿ ತಗೋ, ಇಷ್ಟೆಲ್ಲ ಹೇಳ್ಬೋದಲ್ಲ, ಕಾನೂನಾತ್ಮಕವಾಗಿದೆ ಅಲ್ಲ. ಈ ಥರದ ಹೋರಾಟವನ್ನು ನಾವು ಮಾಡೋದು. ಮುಂದಿನ ಸಲ ನಫೆಟ್ ಸ್ಟಾರ್ಟ್ ಆದಾಗ ನಾವು ಯಾವುದೇ ರೀತಿಯ ಅವ್ಯವಹಾರ ನಡೆದ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡಿ ಒಂದು ವ್ಯವಸ್ಥಿತವಾದಂತಹ ಒಂದು ಆಡಳಿತ ಅರಸೀಕೆರೆ ತಾಲೂಕಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಇಡೀ ರಾಜ್ಯ ಮಟ್ಟಕ್ಕೆ ಅದು ವಿಷಯ ಹೋಗುತ್ತೆ. ಈ ತರ ರೈತ ಶಕ್ತಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ವಿಶ್ವ ಪರಿಸರ ದಿನಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಶಕ್ತಿಯಿಂದ ವಿಶ್ವ ಪರಿಸರವನ್ನು ಉಳಿಸಬೇಕು ಅಂತ ಹೇಳಿ ಎಲ್ಲ ನಮ್ಮ ರೈತ ಮುಖಂಡರು ಅರಿಶಿಣದ ಸಸಿಯನ್ನು ನಡುವ ಮುಖಾಂತರ ವಿಶ್ವ ಪರಿಸರಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲರೂ ಜೈಕಾರ ಕೂಗ್ತಾ ಈ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯ ರೈತ ಸಂಘ ರೈತ ಶಕ್ತಿಗೆ ಇಲ್ಲ ಸ್ವಲ್ಪ ಹೋಗಬೇಕಾಯ್ತು ಗುಂಡಿ ಎಲ್ಲರೂ ಪೂರ್ತಿ ನೀವು ಹಂಗಾಡ್ತಾ